Hello, good evening, my dear students. Welcome back to the classes. I hope that yesterday class ನೀವೆಲ್ಲರೂ ಕೇಳಿದ್ದೀರಾ ಅನ್ಕೊಂತೀನಿ. yesterday ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಮೇನ್ ಟಾಪಿಕ್ ಅಂದರೆ 10 ಮಾರ್ಕ್ಸ್ ಫಿಕ್ಸ್ ಕ್ವಶನ್ಸ್ ಯಾವುದು 10 ಮಾರ್ಕ್ಸಲ್ಲಿ ಯಾವ ರೀತಿ ಫಿಕ್ಸ್ ಕ್ವಶನ್ಸ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ನಿಮಗೆ 30 ಮಾರ್ಕ್ಸಿಂದ ಫಿಕ್ಸ್ ಕ್ವಶನ್ಸ್ನ ನಾನು yesterday ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಿನ್ನೂ ಹಿಂದಿನ ಕ್ಲಾಸ್ ನೋಡಿಲ್ಲ ಹೋಗಿ ಕ್ಲಾಸಸ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ದಿಸ್ ಈಸ್ ಮೈ ಸೆಕೆಂಡ್ ವಿಡಿಯೋ. ಕಮ್ ಟು ದಿ ಟುಡೇ ಟಾಪಿಕ್ಸ್. ಇವತ್ತಿನ ಟಾಪಿಕ್ ಏನಂದರೆ 5 ಮಾರ್ಕ್ಸ್ ಫಿಕ್ಸ್ ಕ್ವಶನ್ಸ್. ಇದ್ರ ಮೇಲೆ ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸ್ ಮೇಲೆ 5 ಮಾರ್ಕ್ಸ್ ಫಿಕ್ಸ್ ಕ್ವಶನ್ಸ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಇಲ್ಲಿ 5 ಮಾರ್ಕ್ಸಲ್ಲಿ ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ ಅಂದರೆ 2 ಕ್ವಶನ್ಸ್ ಫಿಕ್ಸ್ ಇರುತ್ತೆ. ಎಷ್ಟು ರೀ 2 ಕ್ವಶನ್ಸ್ ಫಿಕ್ಸ್ ಇರುತ್ತೆ. ಈಚ್ ಕ್ಯಾರಿಂಗ್ 5 ಮಾರ್ಕ್ಸ್ ಮೀನ್ಸ್ 10 ಮಾರ್ಕ್ಸು ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸಲ್ಲಿ 5 ಮಾರ್ಕ್ಸ್ ಕ್ವಶನ್ಸಲ್ಲಿ ನೀವು ಗ್ರ್ಯಾಬ್ ಮಾಡ್ಕೋಬೋದು. ಎಷ್ಟು ಮಾರ್ಕ್ಸು 10 ಮಾರ್ಕ್ಸ್ನ ನೀವು ಈಸಿಲಿ ಗ್ರ್ಯಾಬ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ ಅಲ್ಲಿ ಕೂಡ ಫಿಕ್ಸ್ ಟಾಪಿಕ್ಸೇ ಇದ್ದಾವೆ. ಅದೇ ಟಾಪಿಕ್ಸ್ನ ನೀವು ಓದ್ಕೊತ ಹೋದರೆ ಅಥವಾ ಅದೇ ಟಾಪಿಕ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಈಸಿಲಿ ನೀವು 10 ಮಾರ್ಕ್ಸ್ನ ತೊಗೋಬೋದು. ಆ ಟಾಪಿಕ್ಸ್ನ ಈ ಸೆಕ್ಷನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, 5 ಮಾರ್ಕ್ಸಲ್ಲಿ ಯಾವುದಾವ ಟಾಪಿಕ್ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ ಅನ್ನೋದು ನಾನು ಹೇಳ್ತೀನಿ ನೋಡಿ. 5 ಮಾರ್ಕ್ಸಲ್ಲಿ ನಿಮಗೆ ಫಸ್ಟ್ ಒಂದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಫಸ್ಟ್ ಟಾಪಿಕ್ ಬಂದುಬಿಟ್ಟು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಬಂದುಬಿಟ್ಟು ಇನ್ವರ್ಸ್. ಯಾವುದು ಇನ್ವರ್ಸ್. ನೆಕ್ಸ್ಟ್ ಬಂದುಬಿಟ್ಟು ಸಾಲ್ವ್ ದ ಇಕ್ವೇಷನ್. Solve the system of equation. ಈ 3 ಟಾಪಿಕ್ಸ್ ಮೇಲೆ ನಿಮಗೆ 5 ಮಾರ್ಕ್ಸ್ ಫಿಕ್ಸ್ ಇರುತ್ತೆ ಕ್ವಶನ್ಸು. ಈ 3 ಟಾಪಿಕ್ಸಲ್ಲಿ ನಿಮಗೆ 2 ಟಾಪಿಕ್ ಮೇಲೆ ನಿಮಗೆ ಕ್ವಶನ್ಸ್ ಇರ್ಬೋದು. ಐದರ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮತ್ತು ಇನ್ವರ್ಸ್ ಮೇಲೆ ಇರ್ಬೋದು, ಆರ್ ಇನ್ವರ್ಸ್ ಮತ್ತು ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ ಇರ್ಬೋದು, ಅಥವಾ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮತ್ತು ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್. ಈ ರೀತಿ ಕಾಂಬಿನೇಷನ್ ಮಾಡಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ. ಇದರಲ್ಲಿ 10 ಮಾರ್ಕ್ಸ್ನ ನೀವು ಈಸಿಲಿ ಗ್ರ್ಯಾಬ್ ಮಾಡ್ಕೋಬೋದು. ಫಸ್ಟ್ ಕ್ವಶನ್ ಯಾವ ರೀತಿ ಇರುತ್ತೆ, ಫಸ್ಟ್ನ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಚ್ ಟಾಪಿಕ್ ಮೇಲೆ ನಿಮಗೆ 2 ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡಿ ತೋರಿಸ್ತಾ ಹೋಗ್ತೀನಿ. ನೀವು ಕರೆಕ್ಟಾಗಿ ಕ್ಲಾಸ್ ಕೇಳಿ, ಮತ್ತು ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹಿಂದಿನ ವಿಡಿಯೋಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಈ 2 ವಿಡಿಯೋಸ್ನ ನೋಡಿದರೆ ಸಾಕು, ಇಲ್ಲಿ ನಿಮಗೆ 40 ಮಾರ್ಕ್ಸ್ನ ನೀವು ಈಸಿಲಿ ತೊಗೊತೀರಾ. ನಿಮ್ಮ ಜೇಬಲ್ಲಿ ಇದ್ದ ಹಾಗೆ 40 ಮಾರ್ಕ್ಸ್. ಯಾವುದು ಎಸ್ಟರ್ಡೇ ಕ್ಲಾಸಲ್ಲಿ ನಾನು 30 ಮಾರ್ಕ್ಸಿಂದ ಹೇಳ್ಕೊಟ್ಟಿದ್ದೀನಿ, ಟುಡೇ ಕ್ಲಾಸಲ್ಲಿ 10 ಮಾರ್ಕ್ಸಿಂದ ಹೇಳ್ಕೊಟ್ಟಿದ್ದೀನಿ. ಅಂದರೆ ಮೀನ್ಸ್ 5 ಮಾರ್ಕ್ಸ್ ಒಳಗೆ 2 ಕ್ವಶನ್ಸ್ ಯಾವ ರೀತಿ ನೀವು ಮಾರ್ಕ್ಸ್ ತೊಗೋಬೋದು, ಅಂದರೆ 10 ಮಾರ್ಕ್ಸ್ ಯಾವ ರೀತಿ ತೊಗೋಬೋದು ಅಂತ ಹೇಳ್ಕೊಡ್ತಿದ್ದೀನಿ. 30 + 10 ಎಷ್ಟಾಯಿತು 40 ಮಾರ್ಕ್ಸ್. ಸೊ ಯಾರಿನ್ನೂ ವಿಡಿಯೋ ನೋಡಿಲ್ಲ ಎಸ್ಟರ್ಡೇ ವಿಡಿಯೋನ ನೋಡ್ಕೊಳ್ಳಿ, ಮತ್ತು ಈ ವಿಡಿಯೋನ ಕರೆಕ್ಟಾಗಿ ಕೇಳಿ. ನೀವು ಈಸಿಲಿ 40 ಮಾರ್ಕ್ಸ್ ತೊಗೋಬೋದು. ಬಟ್ ನಿಮ್ಮ ಪಾಸಿಂಗ್ ಪ್ಯಾಕೇಜ್ 40 ಇರ್ಬೋದು, ಆದರೆ ನೀವು ಇಲ್ಲಿ ಪಾಸಿಂಗ್ 40 ತೊಗೋಬೇಡ್ರಿ. ನೀವು ಯಾವಾಗಲೂ ಓದುವಾಗ 60 ಮಾರ್ಕ್ಸ್ನ ನೀವು ತಲೆಯಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ 60 ಮಾರ್ಕ್ಸ್ ಬರೆದ್ರೆ ನನಗೆ 40 ಮಾರ್ಕ್ಸ್ ಬರುತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಕಮ್ ಟು ದ ಟಾಪಿಕ್. ನೋಡಿ ಇಲ್ಲಿ, ಫೈಂಡ್ a ಸ್ಕ್ವೇರ್ ಇಫ್ a ಈಸ್ ಈಕ್ವಲ್ ಟು 1 2 3 4. ಇದು ಮ್ಯಾಟ್ರಿಕ್ಸ್ ಸಿಂಬಲ್. ಆಲ್ರೆಡಿ ಯು ನೋ ಮ್ಯಾಟ್ರಿಕ್ಸಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವ್ರಿ ಇಲ್ರಿ, 4 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಅಂದರೆ 2 rows ಆ್ಯಂಡ್ 2 ಕಾಲಮ್ಸ್ ಇದಾವೆ. ಅದಾದ ಇಲ್ಲಿ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದಾರೆ, ಎ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಅಂದರೆ ಇದನ್ನ ಎ ಸ್ಕ್ವೇರ್ ಅಂದರೆ ಯಾವ ರೀತಿ ಬರ್ಕೊತೀರಾ ನೀವು ಇಲ್ಲಿ, ಎ ಇಂಟು ಎ ಅಂತ ಬರ್ಕೊತೀರಾ. ಎಕ್ಸ್ ಸ್ಕ್ವೇರ್ ಅಂದರೆ ಏನು ಬರೀತೀರಾ, ಎಕ್ಸ್ ಇಂಟು ಎಕ್ಸ್, ಹೌದಾ? ಅದೇ ಥರ ಎ ಸ್ಕ್ವೇರ್ನ ಯಾವ ರೀತಿ ಬರ್ಕೋಬೋದು, ಎ ಇಂಟು ಎ. ಸೊ ನಾವು ಎ ಇಂಟು ಎ ಅಂದರೆ ಇಲ್ಲಿ ಯಾವ ರಿಲೇಷನ್ ಇದೆ ರೀ, ಮಲ್ಟಿಪ್ಲಿಕೇಶನ್. ಹಂಗಂದ್ರೆ ಏನರ್ಥ, ಇಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮೂಲಕ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಎ ಸ್ಕ್ವೇರ್ನ ಫೈಂಡ್ ಔಟ್ ಮಾಡಬೇಕು. ಸೊ ನೀವು ಯಾವಾಗಲೂ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಫಸ್ಟು ಗಿವನ್ ಬರ್ಕೊಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗಿವನ್ ಏನಿದೆ ಇಲ್ಲಿ, ಎ ಈಸ್ ಈಕ್ವಲ್ ಟು 1 2 3 4. ಸೊ ಗಿವನ್ ಬರ್ಕೊಂಡೆ. ನೆಕ್ಸ್ಟ್ ಕಮ್ ಟು ದ ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ ಯಾವ ಫಾರ್ಮ್ನ ಬರ್ಕೋಬೋದು, ಎ ಇಂಟು ಎ. ಎ ಅಂದರೆ ಏನು, 1 2 3 4. ಇನ್ನೊಂದು ಎ ಅಂದರೆ ನೆಕ್ಸ್ಟ್ ಎ ಇನ್ನೊಂದು ಸಲ ರಿಪೀಟ್ ಮಾಡ್ಕೋರಿ, 1 2 3 4. ಇಲ್ಲಿ ಬನ್ನಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಏನಿಲ್ಲ ಅಂದರೆ ಇಲ್ಲಿ ಏನಿರುತ್ತೆ ಮಲ್ಟಿಪ್ಲಿಕೇಶನ್.
ಇಲ್ಲಿ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡೋದನ್ನು ನಿಮಗೆ ಅರ್ಥ ಮಾಡ್ಕೊಂಡ್ರಿ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಕೊಡ್ರಿ ನೀವು ಚಟ್ ಅಂತ ಪಟ್ ಅಂತ ನೀವು ಸಾಲ್ವ್ ಮಾಡಿಬಿಡ್ತೀರ. ಸೊ ನೀವು ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅನ್ನೋದೇ ಫಸ್ಟ್ ಕಲಿಬೇಕು. ಯಾವ ರೀತಿ ಮಲ್ಟಿಪ್ಲಿಕೇಶನ್ ಅಂದರೆ ಇದು ಫಸ್ಟ್ ರೋ ಅಂತ ಕರೀತಾರೆ, ಹೌದಾ? ಇದಕ್ಕೆ ಸೆಕೆಂಡ್ ರೋ, ಇದು ಫಸ್ಟ್ ಕಾಲಮ್, ಇದು ಸೆಕೆಂಡ್ ಕಾಲಮ್, ಹೌದಾ? ಇಲ್ಲಿ ಕೂಡ ಫಸ್ಟ್ ರೋ ಸೆಕೆಂಡ್ ರೋ, ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್. ಇಲ್ಲಿ ನೋಡಿ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಏನು ಮಾಡಬೇಕು? ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡುವಾಗ ಫಸ್ಟ್ ರೋಗೆ ಫಸ್ಟ್ ಕಾಲಮ್ನ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಯಾವ ರೀತಿ ಅಂದರೆ ಒಂದೇ ಎಲಿಮೆಂಟ್, ಫಸ್ಟ್ ಎಲಿಮೆಂಟ್ ಯಾವುದಿರೋದು ಇಲ್ಲಿ 1, ಇಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು 1, 1 ಇಂಟು 1 1 ಪ್ಲಸ್ ಪ್ಲಸ್ ಕ್ಯಾರಿ ಮಾಡೋದು ಮರಿಬೇಡ್ರಿ, ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಯಾವುದು 2, 2 ಇಂಟು 3, 2 3s are 6. ಓಕೆ, ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಈಸ್ ಕಂಪ್ಲೀಟೆಡ್. ನೆಕ್ಸ್ಟ್ ಕಮ್ ಟು ದ ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್, ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದಿದೆ 1, ಇಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದಿದೆ 2, 1 ಇಂಟು 2 2 ಪ್ಲಸ್ ಬರೆಯೋದು ಮರೆಯಂಗಿಲ್ಲ, ಪ್ಲಸ್ ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಯಾವುದಿದೆ ಈ ರೋ ಒಳಗೆ 2, ಈ ಕಾಲಮ್ ಒಳಗೆ ಸೆಕೆಂಡ್ ಎಲಿಮೆಂಟ್ ಯಾವುದಿದೆ 4, 2 4s are 8. ಓಕೆ, ಅಂಡರ್ಸ್ಟುಡ್? ಹಾಗಂದ್ರೆ ಏನು ಮಾಡಿದ್ವಿ ಫಸ್ಟ್ ನಾವು ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್. ನೆಕ್ಸ್ಟ್ ಕಮ್ ಟು ದ ಸೆಕೆಂಡ್ ರೋ, ನೆಕ್ಸ್ಟ್ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಮಾಡಬೇಕು, ಮತ್ತು ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್ ಮಾಡಬೇಕು. ಇಲ್ಲಿ ನೋಡಿ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಮಾಡೋಣ. ಫಸ್ಟು 3 ಇಂಟು 1 3 ಪ್ಲಸ್ 4 ಇಂಟು 3 4 3s are 12. ಈಗ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್. ಸೊ 3 2s are 6 ಪ್ಲಸ್ 4 4s are 16. ಅರ್ಥ ಆಯ್ತಾ? ಸೊ ನಾವೇನು ಮಾಡಬೇಕು, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಒಳಗೆ ಈ ಮೆಥಡ್ನ ನೀವು ಫಾಲೋ ಮಾಡಿ. ನೀವು ಆ್ಯರೋ ಮಾರ್ಕ್ ಹಾಕ್ಕೊಳ್ಳಿ. ನೀವು ಎಕ್ಸಾಮ್ ಒಳಗೆ ನೀವು ಕನ್ಫ್ಯೂಸ್ ಮಾಡ್ಕೊತೀರಾ, ಆ್ಯರೋ ಮಾರ್ಕ್ ಹಾಕ್ಕೊಂಡು ಮಾಡ್ತಾ ಹೋಗ್ರಿ. ಫಸ್ಟ್ ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡಬೇಕು, ಸೆಕೆಂಡ್ ಎಲಿಮೆಂಟ್ಗೆ ಸೆಕೆಂಡ್ ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ರೋ ತೊಗೋಬೇಕು, ಇಲ್ಲಿ ಕಾಲಮ್ ತೊಗೋಬೇಕು. ಸೊ ಏನಂತ ಹೇಳ್ತೀರಾ ಇವಾಗ ನೀವು? ಎ ಸ್ಕ್ವೇರ್ನ ಯಾವ ರೀತಿ ಮಾಡೋದು ಅಂದರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡೋದು ಅಂದರೆ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್, ನೆಕ್ಸ್ಟ್ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್. ಇಲ್ಲಿ ಅದನ್ನೇ ಮಾಡಿರೋದು. ನೆಕ್ಸ್ಟ್ ಬಂದುಬಿಟ್ಟು 1 + 6 7, 2 + 8 10, 12 + 3 15, 6 + 16 22. ಇಷ್ಟು ಮಾಡಿದರೆ 5 ಮಾರ್ಕ್ಸ್ ರೀ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನಲ್ಲಿ ಯಾವುದೇ ರೀತಿಯಾದಂಥ ಟ್ವಿಸ್ಟ್ ಕ್ವಶನ್ಸ್ ಇರಲ್ಲ. ಯಾವ ಟಾಪಿಕಲ್ಲಿ ಟ್ವಿಸ್ಟ್ ಕ್ವಶನ್ಸ್ ಕೇಳೋದಿಲ್ಲ ನಿಮಗೆ. ಇದೇ ರೀತಿ ಈಸಿಯಾಗಿ ಎ ಸ್ಕ್ವೇರ್ ಅಂದರೆ ಏನು ಮಾಡ್ಕೊತೀರಾ? ಎನ 2 ಟೈಮ್ಸ್ ಬರ್ಕೊತೀರಾ, ಎಗೆ ಎ ಇಂಟು ಮಾಡ್ತೀರಾ, ನಿಮಗೆ ಎ ಸ್ಕ್ವೇರ್ನ ಫೈಂಡ್ ಔಟ್ ಮಾಡ್ತೀರಾ. ಐ ಥಿಂಕ್ ನಿಮಗೆಲ್ಲರೂ ಅಂಡರ್ಸ್ಟ್ಯಾಂಡ್ ಆಯಿತು ಅಂದ್ಕೊತೀನಿ. ಇಫ್ ಇನ್ ಕೇಸ್ ನಿಮಗೆ ಯಾವುದಾದ್ರೂ ಡೌಟ್ ಇದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಇನ್ನೊಂದು ಸಲ ರಿಪಿಟೇಷನ್ ಮಾಡೋಣ ಎಕ್ಸಾಮ್ ಹತ್ರ ಬಂದಾಗ. ಇವಾಗ ನೋಡಿ ಸೆಕೆಂಡ್ ಕ್ವಶನ್ ಇದೇ ರೀತಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ನೇ, ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಎ ಮತ್ತು ಬಿ. ಎ ಅಂದರೆ ಏನಿದೆ ನೋಡಿರಿ 4 3 2 1. ಬಿ ಏನಿದೆ ನೋಡಿ -3 2 4 1. ಫೈಂಡ್ ಎ ಬಿ. ಏನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ? ಎ ಬಿ. ಎ ಬಿ ಅಂದರೆ ಇಲ್ಲಿ ಏನು ಅರ್ಥ? ಇಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇದೆ, ಎ ಬಿ ಅಂತ ಜೊತೆ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಏನು ಯಾವ ರಿಲೇಷನ್ ಇರುತ್ತೆ? ಮಲ್ಟಿಪ್ಲಿಕೇಶನ್ ರಿಲೇಷನ್ ಇರುತ್ತೆ. ಸೊ ಫಸ್ಟ್ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಗಿವನ್ ಬರ್ಕೋಬೇಕು ಅಂತ ಹೇಳಿದೆ. ಗಿವನ್ ಎ ಬಿ ಅಂತ ಬರ್ಕೊಂಡಿದ್ದೆ. ನೆಕ್ಸ್ಟು ಎ ಬಿ ಯಾವ ರೀತಿ ಮಾಡೋದು ನೋಡಿದ್ವಿ. ಸೇಮ್ ಆ್ಯಸ್ ಯೂಶುವಲ್ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್. ನೋಡಿಲಿ ಫಸ್ಟ್ ನಾನು ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಮಾಡ್ತೀನಿ. ಫಸ್ಟ್ ರೋ ಒಳಗೆ ಒಂದೇ ಎಲಿಮೆಂಟ್ ಯಾವುದ್ರಿ? ಫಸ್ಟ್ ಎಲಿಮೆಂಟು 4. ಇದರ ಫಸ್ಟ್ ಎಲಿಮೆಂಟ್ ಯಾವುದ್ರಿ? -3. 4 ಇಂಟು 3 12. ಬಟ್ ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಏನಿದೆ ಮೈನಸ್ ಇದೆ, ಬಟ್ ಇಲ್ಲಿ ಪ್ಲಸ್ಸು ಮೈನಸ್ಸು ಇದ್ದಿದ್ದಿಲ್ಲ. ಸೊ ಈಸಿಲಿ ಮಾಡಿದ್ರಿ. ಬಟ್ ಇಲ್ಲಿ ನೀವೇನು ಮಾಡಬೇಕು? ಪ್ಲಸ್ಸು ಮೈನಸ್ ಇರೋದಕ್ಕೆ ನಾವೇನು ಮಾಡಬೇಕು? ಇದನ್ನೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲೇ ಕನ್ಫ್ಯೂಷನ್ ಮಾಡಿಕೊಂಡು ಎಷ್ಟೋ ಸಲ ಇಲ್ಲಿ ರಾಂಗ್ ಆಗಿಬಿಡುತ್ತೆ ಆನ್ಸರು. ಸೊ ನೀವು ಪ್ಲಸ್ಸು ಮೈನಸ್ಸು ಮಾಡುವಾಗ ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಕೊಟ್ಟು ಮಾಡಿ, ಇಲ್ಲಾಂದರೆ ನಿಮ್ಗೆ ಹೋಲ್ ಆನ್ಸರು ರಾಂಗ್ ಆಗಿ ನಿಮಗೆ 0 ಮಾರ್ಕ್ಸ್ ತೊಗೊಳೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ 4 3s are 12. ಓಕೆ, ಸೆಕೆಂಡ್ ಎಲಿಮೆಂಟ್ ಯಾವುದು? 3. ಇಲ್ಲಿ ಸೆಕೆಂಡ್ ಎಲಿಮೆಂಟ್ ಯಾವುದು? 4. 3 4s are
12, ಬಟ್ ಇಲ್ಲಿ ಪ್ಲಸ್ ಕ್ಯಾರಿ ಮಾಡಬೇಕು ಆ್ಯಸ್ ದ ರೂಲ್ ಪ್ರಕಾರ ಪ್ಲಸ್ ಕ್ಯಾರಿ ಮಾಡಬೇಕು. ಸೊ ಪ್ಲಸ್ ಕ್ಯಾರಿ ಮಾಡಿದೆ, ಯಾಕಂದರೆ ಇಲ್ಲಿ 3ಗೂ ಇಲ್ಲೂ ಪ್ಲಸ್ ಇದೆ, ಇಲ್ಲಿ 4ಗೂ ಪ್ಲಸ್ ಇದೆ. ಪ್ಲಸ್ ಇಂಟು ಪ್ಲಸ್ಸೇ ಆಗುತ್ತೆ. ಸೊ 4 3 is 12 ಕಂಪ್ಲೀಟ್ ಆಯಿತು. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಆಯಿತು, ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್. ನೋಡಿ ಇಲ್ಲಿ +4 ಇದೆ, ಇಲ್ಲಿ +2 ಇದೆ. 4 2 is 8, ಮಿಡಲ್ ಒನ್ ಪ್ಲಸ್ ಕ್ಯಾರಿ ಮಾಡಿ 3 1s 3. ನೆಕ್ಸ್ಟ್ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ 2 3s 6, ಬಟ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಏನಿದೆ ಮೈನಸ್ ಇದೆ. ಸೊ ಈ ಪ್ಲಸ್ ಇಂಟು -6. ನೆಕ್ಸ್ಟ್ ಪ್ಲಸ್ ಕ್ಯಾರಿ ಮಾಡಿರಿ 1 ಇಂಟು 4 4. ಓಕೆ, ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ completed. Second row into second column 2 2s 4 plus 1 1s 1. Next -12 plus 12 cancel 0 ಆಗುತ್ತೆ. 8 plus 3 11, -6 plus 4 is -2 and 4 plus 1 is 5. ಇವು 4 ಸ್ಟೆಪ್ಸ್ ಅಲ್ಲ 3 ಸ್ಟೆಪ್ಸ್ ಬರೆದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 5 ಮಾರ್ಕ್ಸ್. ಸೊ ನೀವೇನು ಮಾಡಬೇಕು, ಇಲ್ಲಿ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡಬೇಕು ಅಂತ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ತೊಗೊರಿ, ಡಿಫ್ರೆಂಟ್ ನಂಬರ್ಸ್ ತೊಗೊರಿ. ನೀವು ಮನೆಯಲ್ಲಿ ಕೂತ್ಕೊಂಡು ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡೋದು ಅನ್ನೋದನ್ನ ನೀವು ಸಾಲ್ವ್ ಮಾಡ್ತಾ ಹೋಗಿ, ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಇದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂದರೆ 1ನೇ ಟಾಪಿಕ್ ಕಂಪ್ಲೀಟ್. ಫಸ್ಟ್ ಟಾಪಿಕ್ ಏನಾಯಿತು, ಕಂಪ್ಲೀಟ್ ಆಯಿತು. ಇದರಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ, ಇವು ಎರಡರಲ್ಲೇ ಒಂದು ಕೇಳೋ ಚಾನ್ಸಸ್ಸು ಕೂಡ ಇರುತ್ತೆ, ಯಾಕಂದರೆ ಇವು ಮಾಡಲ್ ಕ್ವಶನ್ ಪೇಪರಲ್ಲಿ ಇರುವಂತಹ ಪ್ರಾಬ್ಲಮ್ಸೇ. ಸೊ ಕಮ್ ಟು ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಯಾವುದಕ್ಕೆ ಬರೋಣ್ರಿ ಇವಾಗ? ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ನೋಡಿ ಇಲ್ಲಿ ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ 5 2 3 4. ಏನು ಕೇಳಿದ್ದಾರೆ? ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ 5 2 3 4 ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಇನ್ವರ್ಸ್ ಅಂದರೆ ಏನು, ಯಾವ ರೀತಿ ಫಾರ್ಮುಲಾ ಇದೆ ಅನ್ನೋದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ವರ್ಸ್ ಅಂದರೆ A⁻1. ಈ ಥರ A⁻1 ಇದು ಸಿಂಬಾಲಿಕಲಿ A ಇನ್ವರ್ಸ್ನ ನಾವು ರೀಪ್ರೆಸೆಂಟ್ ಮಾಡ್ತೀವಿ. ಎಕ್ಸಾಮ್ ಒಳಗೆ ಇನ್ವರ್ಸ್ ಅಂತ ವರ್ಡ್ಸ್ ಒಳಗೆ ಕೊಡಬೇಕು ಅಂತ ರೂಲ್ಸ್ ಇಲ್ಲ. ಅವ್ರು ಏನಂತ ಕೊಡ್ಬೋದು ಎಕ್ಸಾಮಲ್ಲಿ? A⁻1 ಅಂತ ಕೊಡ್ಬೋದು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ. A⁻1 ಬಂದರೆ ಏನರ್ಥ? ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಅರ್ಥ. ಸೊ ಎ ಕೊಟ್ಟಿದ್ದಾರೆ, ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಅದಕ್ಕೆ ಫಾರ್ಮುಲಾ ಇದೆ, ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ವಿ ನೋ ದ್ಯಾಟ್ ಎ ಇನ್ವರ್ಸ್ ಅಂದರೆ ಏನು ಫಾರ್ಮುಲಾ? ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ನಾವು ಇವಾಗ ನಮಗೆ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ ಅಡ್ಜಾಯಿಂಟ್ ಆಫ್ ಎ ಬೇಕು ಮತ್ತು ಡಿಟರ್ಮಿನೆಂಟ್ ಆಫ್ ಎ ಕೂಡ ನಮಗೆ ಬೇಕು. ಸೊ ನಾವು ಅಡ್ಜಾಯಿಂಟ್ ಆಫ್ ಎ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಅದಾದಮೇಲೆ ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಅವು ಎರಡು ಫೈಂಡ್ ಔಟ್ ಆದಮೇಲೆ ಈ ನಮ್ಗೆ ಗೊತ್ತಿರುವಂಥ ಇಕ್ವೇಷನ್, ಹೌದಾ, ಇದು ಗೊತ್ತಿರುವಂಥ ಫಾರ್ಮುಲಾ ಅಲ್ಲ ಇದು. ಸೊ ಈ ಫಾರ್ಮುಲಾದಲ್ಲಿ ನಾವು ಅಡ್ಜಾಯಿಂಟ್ ಆಫ್ ಎ ಮತ್ತು ಡಿಟರ್ಮಿನೆಂಟ್ ಆಫ್ ಎ ಪುಟ್ ಮಾಡಿದರೆ ನಮ್ಗೆ ಏನು ಸಿಗುತ್ತೆ? ಎ ಇನ್ವರ್ಸ್ ಫೈಂಡ್ ಔಟ್ ಆಗುತ್ತೆ. ಎ ಇನ್ವರ್ಸ್ ಅಂದ್ರೇನು? ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಇವಾಗ ಫಸ್ಟ್ ಆಫ್ ಆಲ್ ನಾವು ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿ ಈಚ್ ಎಲಿಮೆಂಟ್ಸಿಂದು ಕೋಫ್ಯಾಕ್ಟರ್ ಕಂಡುಹಿಡಿಯೋದು ನೆಸೆಸಿಟಿ ಇರುತ್ತೆ. ಅಡ್ಜಾಯಿಂಟ್ ಆಫ್ ಎ ಬೇಕು ಅಂತ ನಮಗೆ ಈಚ್ ಎಲಿಮೆಂಟಿಂದು ಕೋಫ್ಯಾಕ್ಟರ್ ಫೈಂಡ್ ಔಟ್ ಮಾಡೋದು ನೆಸೆಸಿಟಿ ಇರುತ್ತೆ. ನೀವು ಎಕ್ಸಾಮಲ್ಲಿ 5 ಮಾರ್ಕ್ಸ್ ಕೇಳಿದಾಗ ಇದೆಲ್ಲ ಬರೀಲೇಬೇಕು. 5 ಮಾರ್ಕ್ಸ್ ಕೇಳಿದಾಗ ಇವನ್ನೆಲ್ಲ ಸ್ಟೆಪ್ ಬರೀಲೇಬೇಕು. ಡೈರೆಕ್ಟ್ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕೇಳಿದರೆ ಈ ಸ್ಟೆಪ್ಪು ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ. ಬಟ್ ಇಲ್ಲಿ 5 ಮಾರ್ಕ್ಸ್ ಕೇಳಿದಾಗ ಕೋಫ್ಯಾಕ್ಟರ್ಸ್ನ ಬರೀಬೇಕು. ಸೊ ನಾನು ಏನು ಮಾಡ್ತೀನಿ, ಈಚ್ ಎಲಿಮೆಂಟ್ಸ್ ಅಂದರೆ ಎಷ್ಟು ಎಲಿಮೆಂಟ್ಸ್ ಇದಾವೆ ಇಲ್ಲಿ? 5 2 3 4 ಅಂದರೆ 4 ಎಲಿಮೆಂಟ್ಸ್ ಇದಾವೆ. ಈ ಈಚ್ ಎಲಿಮೆಂಟ್ಸಿಂದು ಕೂಡ ನಾನು ಕೋಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡ್ತೀನಿ. ಕೋಫ್ಯಾಕ್ಟರ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಇವಾಗ ಫಸ್ಟ್ ಎಲಿಮೆಂಟ್ ಯಾವುದ್ರಿ? 5 ಹೌದಾ? ಫಸ್ಟ್ ಏನು ಮಾಡಬೇಕು? ಕೋಫ್ಯಾಕ್ಟರ್ ಆಫ್ 5 ಏನ್ರಿ? ಕೋಫ್ಯಾಕ್ಟರ್ ಆಫ್ 5. ಕೋಫ್ಯಾಕ್ಟರ್ ಆಫ್ 5ನ ನೀವು ಈಸಿಲಿ ಯಾವ ರೀತಿ ಬರೆಯೋದಂದರೆ, ಯಾವುದು 5ಗೆ ಅಪೋಸಿಟ್ ಇರುತ್ತೆ ಅದೇ ಈ 5ದು ಕೋಫ್ಯಾಕ್ಟರ್. ಅರ್ಥ ಆಯ್ತಾ? 5ಗೆ ಯಾವುದು ಅಪೋಸಿಟ್ ಇರುತ್ತೆ ಅದೇ 5ನ ಕೋಫ್ಯಾಕ್ಟರ್. ಸೊ ನನಗಾಗಿ ಕೋಫ್ಯಾಕ್ಟರ್ ಆಫ್ 5 ಏನಾಯ್ತು ಇವಾಗ? 4. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 2. ಇಲ್ಲಿ ಒಂಚೂರು ಚೇಂಜಸ್ ಇದೆ. ಏನಪ್ಪ ಅಂದರೆ ಕೋಫ್ಯಾಕ್ಟರ್ ಆಫ್ 2 ಅದರ ಡೆಡ್ ಅಪೋಸಿಟ್ ಇರೋ ನಂಬರ್, ಬಟ್ ಅದರದ್ದು ಸೈನ್ ಚೇಂಜ್ ಆಗುತ್ತೆ. ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಆಗುತ್ತೆ. ಇಫ್ ಇನ್ ಕೇಸ್ ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಬರುತ್ತೆ. ಸೊ ಕೋಫ್ಯಾಕ್ಟರ್ ಆಫ್ 2 ಏನಾಯ್ತು ಇವಾಗ? -3. ಇವಾಗ ಹೇಳ್ರಿ
ಕೋಫ್ಯಾಕ್ಟರ್ ಆಫ್ 3 ಏನಾಗುತ್ತೆ? ಸೊ ಇದ್ರ ಡೆಡ್ ಅಪೋಸಿಟ್ ನಂಬರ್ ಯಾವುದು? 2. ಹೌದಾ? 2ದ್ದು ಸೈನ್ ಏನಾಗುತ್ತೆ? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಏನಾಗುತ್ತೆ? -2. ಅರ್ಥ ಆಯ್ತಾ? ನೆಕ್ಸ್ಟ್ ಕಮ್ ಟು ದ ಕೋಫ್ಯಾಕ್ಟರ್ ಆಫ್ 4. ಕೋಫ್ಯಾಕ್ಟರ್ ಆಫ್ 4 ಅಂದರೆ ಇದರ ಅಪೋಸಿಟ್ ನಂಬರ್ ಯಾವುದು? 5. ಇದು ಕೋಫ್ಯಾಕ್ಟರ್ ಆಫ್ 4ದು ಏನು ಫ್ಯಾಕ್ಟರ್ ಆಫ್ ಕೋಫ್ಯಾಕ್ಟರ್ ಆಫ್ 4 ಏನಾಗುತ್ತೆ? ಇಲ್ಲಿ 5 ಆಗುತ್ತೆ. ಇಲ್ಲಿ ಏನು ಚೇಂಜಸ್ ಆಗುತ್ತೆ ಅಂದರೆ ಈ ಅಪೋಸಿಟ್ ಇರುವಂತಹ ಈ ಸೈಡಲ್ಲಿರೋ ಅಪೋಸಿಟ್ ನಂಬರ್ದು ಸೈನ್ ಚೇಂಜ್ ಆಗುತ್ತೆ, ಬಟ್ ಇಲ್ಲಿರೋ ಸೈನ್ ಏನು ಚೇಂಜಸ್ ಆಗಲ್ಲ, ಆ್ಯಸ್ ಇಟ್ ಈಸ್. ಕೋಫ್ಯಾಕ್ಟರ್ ಆಫ್ 5 ಏನಾಗುತ್ತೆ? 4 ಆಗುತ್ತೆ. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 4ದು 5 ಇರುತ್ತೆ. ಅರ್ಥ ಆಯಿತು ಅನ್ಕೊತೀನಿ. ನೆಕ್ಸ್ಟು ಇದ್ರ ಕೋಫ್ಯಾಕ್ಟರ್ ಬರೀರಿ. 5 ಪ್ಲೇಸಲ್ಲಿ ಏನು ಬರೀತೀರಾ? 4 ಬರೀತೀರಾ. 2 ಪ್ಲೇಸಸ್ ಏನು ಬರೀತೀರಾ? -3 ಬರೀತೀರಾ. 3 ಪ್ಲೇಸಲ್ಲಿ ಏನು ಬರೀತೀರಾ? -2. 4 ಪ್ಲೇಸಲ್ಲಿ ಏನು ಬರೀತೀರಾ? 5. ಇದು ಕೋಫ್ಯಾಕ್ಟರ್ ಆಫ್ ಮ್ಯಾಟ್ರಿಕ್ಸ್ ಆಯಿತು. ಏನಾಯ್ತಿದು? ಕೋಫ್ಯಾಕ್ಟರ್ ಆಫ್ ಮ್ಯಾಟ್ರಿಕ್ಸ್ ಆಯಿತು. ನಮಗೆ ಬೇಕಾಗಿರೋದು ಏನ್ರಿ? ಅಡ್ಜಾಯಿಂಟ್ ಆಫ್ ಎ ಬೇಕು. ಹೌದಾ? ಅಡ್ಜಾಯಿಂಟ್ ಆಫ್ ಎ ಯಾವ ರೀತಿ ಫೈಂಡ್ ಔಟ್ ಮಾಡೋದಂದರೆ ಈ ಬಂದಿರುವಂತಹ ಕೋಫ್ಯಾಕ್ಟರ್ನ ಟ್ರಾನ್ಸ್ಪೋಸ್ ಮಾಡಬೇಕು. ಅಂದರೆ ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು ಕೋಫ್ಯಾಕ್ಟರ್ ಆಫ್ ಮ್ಯಾಟ್ರಿಕ್ಸ್ ಎಸ್ ಟ್ರಾನ್ಸ್ಪೋಸ್. ಅಂದರೆ ಕೋಫ್ಯಾಕ್ಟರ್ ಆಫ್ ಮ್ಯಾಟ್ರಿಕ್ಸ್ ಎ ಏನು ಬಂದಿದೆ ನಮಗೆ? 4 -3 -2 5. ಹೌದಾ? ಅದರ ಟ್ರಾನ್ಸ್ಪೋಸ್ ನೇಮ್ ಇಟ್ ಸೆಲ್ಫ್ ಸೇಸ್. ಟ್ರಾನ್ಸ್ಪೋಸ್ ಅಂದರೆ ಏನ್ರಿ? ಟ್ರಾನ್ಸ್ಪೋಸ್ ಅಂದರೆ ಏನು? ನೇಮ್ ಇಟ್ ಸೆಲ್ಫ್ ಸೇಸ್. ಟ್ರಾನ್ಸ್ಪೋಸ್ ಅಂದರೆ ರೋ ಇದ್ದಿದ್ದನ್ನ ಕಾಲಮ್ ಮಾಡೋದು. ಐದರ್ ರೋ ಇದ್ದಿದ್ದನ್ನ ಕಾಲಮ್ ಮಾಡಬೇಕು ಆರ್ ಕಾಲಮ್ ಇದ್ದಿದ್ದನ್ನ ರೋ ಮಾಡ್ಕೋಬೇಕು. ಇಲ್ಲಿ ನಾನು ಇದನ್ನ ರೋ ಇದ್ದಿದ್ದನ್ನ ಏನು ಬರಿತೀನಿ? ಕಾಲಮ್ ಮಾಡ್ಕೊತೀನಿ. ಇಂಟರ್ಚೇಂಜ್ ಮಾಡೋದು. ಹಿಂಗಿರೋದನ್ನ ಅಡ್ಡ ಇರೋದನ್ನ ಉದ್ದ ರೀತಿಯಲ್ಲಿ ಬರೀತಾ ಹೋಗೋದು. ಇವಾಗ ನೋಡ್ರಿ, ಇಲ್ಲಿ 4 -3 ನಾನು ಈ ರೀತಿ ಬರಿತೀನಿ, -2 5ನ ಈ ರೀತಿ ಬರಿತೀನಿ. ಇದೇ ನಮಗೆ ಅಡ್ಜಾಯಿಂಟ್ ಆಫ್ ಎ. ಏನು ಮಾಡಿದ್ವಿ? ಫಸ್ಟು ಕೋಫ್ಯಾಕ್ಟರ್ ಕಂಡು ಹಿಡಿದ್ರಿ, ಆಮೇಲೆ ಬಂದಿರೋಂತಹ ಮ್ಯಾಟ್ರಿಕ್ಸಿಂದ ಟ್ರಾನ್ಸ್ಪೋಸ್ ಮಾಡಿದರೆ ನಮ್ಗೆ ಏನು ಸಿಗ್ತೀರಿ? ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಆಯಿತು. ಇವಾಗ ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಆಯಿತು. ನಮಗೆ ಬೇಕಾಗಿರೋದು ಇನ್ನೊಂದು ಏನಿದೆ? ಡಿಟರ್ಮಿನೆಂಟ್ ಆಫ್ ಎ. ಇವೆರಡು ಫೈಂಡ್ ಔಟ್ ಮಾಡಿದರೆ ತಾನೇ ನಮಗೆ ಎ ಇನ್ವರ್ಸ್ ಫೈಂಡ್ ಔಟ್ ಆಗುತ್ತೆ. ಸೊ ಅಡ್ಜಾಯಿಂಟ್ ಆಫ್ ಎ ಫಸ್ಟ್ ಪಾರ್ಟ್ ಮುಗೀತು. ಸೆಕೆಂಡ್ ಪಾರ್ಟ್ ಏನಿದೆ? ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ಯಾವ ರೀತಿ ಸಾಲ್ವ್ ಮಾಡೋದು ಅಂದರೆ ಇದು ಡಿಟರ್ಮಿನೆಂಟ್ ಸಿಂಬಲ್, ಇದು ಮ್ಯಾಟ್ರಿಕ್ಸ್ ಸಿಂಬಲ್ ನಿಮ್ಗೆ ಗೊತ್ತಿದೆ ಅನ್ಕೊತೀನಿ. ಇದು ಮ್ಯಾಟ್ರಿಕ್ಸ್ ಸಿಂಬಲ್, ಇದು ಡಿಟರ್ಮಿನೆಂಟ್ ಸಿಂಬಲ್. ಡಿಟರ್ಮಿನೆಂಟ್ ಸಿಂಬಲ್ ಒಳಗೆ ಎ ಬರ್ಕೊಂಡು ನಾನು ಎ ಏನು ಕೊಟ್ಟಿದ್ದಾರೆ? 5 2 3 4. ಇದನ್ನು ನಾನು ಏನು ಕಂಡುಹಿಡಬೇಕು? ಡಿಟರ್ಮಿನೆಂಟ್ ಕಂಡುಹಿಡಬೇಕು. ಡಿಟರ್ಮಿನೆಂಟ್ನ ಕಂಡುಹಿಡಿಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. 5ಗೆ ಕ್ರಾಸ್ ಎಲಿಮೆಂಟ್ ಯಾವುದಿದೆ? ಅಲ್ಲ, 5ಗೆ ಕ್ರಾಸ್ ನಂಬರ್ ಯಾವುದಿದೆ? 4. 5 4s 20. ಆ್ಯಸ್ ಅ ರೂಲ್ ಮೈನಸ್ ಕ್ಯಾರಿ ಮಾಡ್ತೀನಿ. 3 2s 6. 20 - 6 is 14. ದಿಸ್ ಈಸ್ ಅ ಡಿಟರ್ಮಿನೆಂಟ್ ವ್ಯಾಲ್ಯೂ. ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು ಈಸಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಮಿಡಲ್ ಮೈನಸ್ ಸಬ್ಸ್ಟ್ರಾಕ್ಷನ್ ಮಾಡ್ತಾ ಹೋಗಬೇಕು. ಓಕೆ, ಇವಾಗ ಡಿಟರ್ಮಿನೆಂಟ್ ಆಫ್ ಎನು ಕೂಡ ಫೈಂಡ್ ಔಟ್ ಆಯಿತು. ನೆಕ್ಸ್ಟ್ ಅಡ್ಜಾಯಿಂಟ್ ಆಫ್ ಎ ಕೂಡ ಫೈಂಡ್ ಔಟ್ ಆಗಿದೆ. ಇವನ್ನೆರಡೂ ಡಿವೈಡೆಡ್ ಬೈ ಮಾಡಿದರೆ ನನಗೇನು ಸಿಗುತ್ತೆ? ಎ ಇನ್ವರ್ಸ್. ಸೊ ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಇಷ್ಟು ಮಾಡಿದರೆ ನಮಗೆ ಏನು ಸಿಗುತ್ತೆ? ಎ ಇನ್ವರ್ಸ್. ದಿಸ್ ಈಸ್ 5 marks ಕ್ವಶನ್. ಎಲ್ಲರಿಗೂ ಅರ್ಥ ಆಯಿತು ಅನ್ಕೊತೀನಿ. ನೆಕ್ಸ್ಟ್ ಕಮ್ ಟು ದ ಟಾಪಿಕ್. ಯಾವ ಟಾಪಿಕ್ ರೀ? ನೆಕ್ಸ್ಟ್ ಟಾಪಿಕ್ಕು ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್. ಯಾವುದು? ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್. ಇವಾಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮೇಲೆ ಪ್ರಾಬ್ಲಮ್ಸ್ ಮಾಡಿಸಿದೆ, ಇನ್ವರ್ಸ್ ಮೇಲೆ ಕೂಡ ಪ್ರಾಬ್ಲಮ್ಸ್ ಮಾಡಿಸಿದೆ. ನೆಕ್ಸ್ಟ್ ಕಮ್ ಟು ದ ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್. ಇದ್ರ ಮೇಲೆ ಪ್ರಾಬ್ಲಮ್ಸ್ ಯಾವ ರೀತಿ ಇದೆ ಅನ್ನೋದು ನಿಮಗೆ ಹೇಳ್ತೀನಿ ನೋಡ್ರಿ. ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್. ಇದೇ 3 ಟಾಪಿಕ್ ಮೇಲೆ ನಿಮ್ಗೆ 2 ಕ್ವಶನ್ ಫಿಕ್ಸ್ ಇರುತ್ತೆ. ಸೊ ಲಿಸನ್ ಕೇರ್ಫುಲಿ. ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ 4x + 7y = 9 and 3x + 5y = 6 by using the Cramer's rule. ಕ್ರಾಮರ್ಸ್ ರೂಲ್ ಯೂಸ್ ಮಾಡಿಕೊಂಡು ಈ 2 ಇಕ್ವೇಷನ್ನ ಸಾಲ್ವ್ ಮಾಡಿರಿ ಅಂತ ಹೇಳಿದ್ದಾರೆ. ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ ಅಂದರೆ ಏನು ಅರ್ಥ ಅಂದರೆ ಫೈಂಡಿಂಗ್ ಎಕ್ಸ್ ಮತ್ತು ವೈ ವ್ಯಾಲ್ಯೂ. ಏನು ಮಾಡ್ಬೇಕ್ರಿ? ನಾವಿಲ್ಲಿ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಇವೆರಡು ಇಕ್ವೇಷನ್ನ ಯೂಸ್ ಮಾಡಿಕೊಂಡು ನಾವು ಏನು ಫೈಂಡ್ ಮಾಡೋಣ ಇವಾಗ? ಎಕ್ಸ್ ಮತ್ತು ವೈ ವ್ಯಾಲ್ಯೂ. ಸೊ ಸೊಲ್ಯೂಷನ್ ಗಿವನ್ ಇಕ್ವೇಷನ್ ಯಾವ್ಯಾವ ಇಕ್ವೇಷನ್ ಕೊಟ್ಟಿದ್ದಾರೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಈ ಥರ ಬರ್ಕೊಳ್ಳಿ. 4x + 7y = 9, 3x +
5y is equal to 6. ಈಸಿಲಿ ನೀವು ಇದನ್ನು ಕಲಿಬೋದು, ಬಹಳ ಈಸಿ ಇರುವಂತಹ ಟಾಪಿಕ್ ಇದು. ನೋಡಿ ಇಲ್ಲಿ ಎರಡು ಇಕ್ವೇಷನ್ ಬರ್ಕೊಂಡಾದ್ಮೇಲೆ ಫಸ್ಟು ನಮಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ನಮಗೆ ಡೆಲ್ಟಾ 1 ಡೆಲ್ಟಾ 2 ಭಾಳ ನೆಸೆಸಿಟಿ ಇರುತ್ತೆ. ಸೊ ಡೆಲ್ಟಾ ಅಂದರೆ ಫಾರ್ಮುಲಾ ಅಂದರೆ ಡಿಟರ್ಮಿನೆಂಟ್ ಆಫ್ A1 B1 A2 B2. ಈ A1 B1 A2 B2 ಅಂದರೆ ಏನು ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸು, ಕೋಎಫಿಷಿಯಂಟ್ ಆಫ್ ವೈ ಮತ್ತು ಕಾನ್ಸ್ಟೆಂಟು. ಅಂದರೆ A1 ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್, B1 ಅಂದರೆ ಕೋಎಫಿಷಿಯಂಟ್ ಆಫ್ ವೈ, C1 ಅಂದರೆ ಕಾನ್ಸ್ಟೆಂಟ್. ಇಲ್ಲಿ ಕೂಡ A2 ಅಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಫಾರ್ ದ ಸೆಕೆಂಡ್ ಇಕ್ವೇಷನ್, B2 ಅಂದರೆ ಕೋಎಫಿಷಿಯಂಟ್ ಆಫ್ ವೈ ಆಫ್ ಸೆಕೆಂಡ್ ಇಕ್ವೇಷನ್, ಆ್ಯಂಡ್ C2 ಅಂದರೆ ಕೋಎಫಿಷಿಯಂಟ್ ಆಫ್ ಕಾನ್ಸ್ಟೆಂಟ್ ಆಫ್ ಇಕ್ವೇಷನ್ 2. ಸೊ ನಾವಿಲ್ಲಿ ಡೆಲ್ಟಾ ಅಂದರೆ ಡಿಟರ್ಮಿನೆಂಟ್ ಆಫ್ A1 B1 A2 B2. ಇದನ್ನು ನೀವು ನೆನ್ಪಿಟ್ಕೊಳ್ಳೋದು ಬಹಳ ನೆಸೆಸಿಟಿ ಇರುತ್ತೆ. ಸೊ ಇಲ್ಲಿ A1 B1 A2 B2 ಫಾರ್ಮುಲಾ ಬರ್ಕೊಂಡಾದ್ಮೇಲೆ ಇಲ್ಲಿ A1 ಪ್ಲೇಸಲ್ಲಿ ಏನಿದೆ 4, B1 ಪ್ಲೇಸಲ್ಲಿ ಏನಿದೆ 7, A2 ಪ್ಲೇಸಲ್ಲಿ ಏನಿದೆ 3, B2 ಪ್ಲೇಸಲ್ಲಿ ಏನಿದೆ 5. ಸೊ ಡಿಟರ್ಮಿನೆಂಟ್ ಆಫ್ 4 7 3 5. ನಿಮ್ಗೆ ಆಲ್ರೆಡಿ ಹೇಳಿದೆ ಡಿಟರ್ಮಿನೆಂಟ್ ಮಾಡಬೇಕು ಅಂದರೆ ಏನು ಮಾಡ್ಬೇಕು ರೀ? ಕ್ರಾಸ್ ಮಲ್ಟಿಪ್ಲಿಕೇಶನ್. ವೆರಿ ಗುಡ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡ್ತೀರಾ? 5 × 4 20 ಮೈನಸ್ 7 × 3 7 3s are 21. ಓಕೆ, 20 ಮೈನಸ್ 21, 20 ಒಳಗೆ 21ನ ಮೈನಸ್ ಮಾಡೋಕ್ಕೆ ಬರಲ್ಲ. ಸೊ 21 ಒಳಗೆ 20 ಮೈನಸ್ ಮಾಡ್ತೀನಿ. ಆ್ಯಂಡ್ ಬಿಗ್ ನಂಬರ್ ಹಿಂದೆ ಇರುವಂತಹ ಸೈನ್ನ ನಾವಿಲ್ಲಿ ಕ್ಯಾರಿ ಮಾಡಬೇಕು. ಇದು ರೂಲ್ಸು. ಪ್ಲಸ್ಸು ಮೈನಸ್ಸು ಇದ್ದರೆ ಮೈನಸ್ ಮಾಡಬೇಕು, ಮತ್ತು ಮೈನಸ್ ದೊಡ್ಡ ಅಂದರೆ ಬಿಗ್ ನಂಬರ್ ಹಿಂದಿರುವಂತಹ ಸೈನ್ನ ನಾವಿಲ್ಲಿ ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಬಿಗ್ ನಂಬರ್ ಯಾವುದಿದೆ? 21 ಹಿಂದಿರೋ ಸೈನು ಮೈನಸ್ಸು. ಸೊ 20 ಒಳಗೆ 21 ಕಳೆಯೋಕ್ಕೆ ಬರೋದಿಲ್ಲ. ಸೊ 21 ಒಳಗೆ 20 ಮೈನಸ್ ಮಾಡಿದ್ರೆ ನನಗೇನು ಬರುತ್ತೆ? 1. ಸೊ -1. ನೆಕ್ಸ್ಟ್ ಕಮ್ ಟು ದ ಡೆಲ್ಟಾ 1. ಡೆಲ್ಟಾ 1 ಅಂದರೆ ಡೆಲ್ಟಾ ಎಕ್ಸ್ ಇದ್ದ ಹಾಗೆ. ಡೆಲ್ಟಾ 1 ಅಂದರೆ ಏನು ರೀ? ಡೆಲ್ಟಾ ಎಕ್ಸ್ ಇದ್ದ ಹಾಗೆ. ಸೊ ಡೆಲ್ಟಾ ಎಕ್ಸ್ ಅಂದರೆ ಡಿಟರ್ಮಿನೆಂಟ್ ಆಫ್ ಅಂದರೆ ಎಕ್ಸ್ ಕೋಎಫಿಷಿಯಂಟ್ನ ಬಿಡಬೇಕು. ಎಷ್ಟು ಎಕ್ಸ್ ಕೋಎಫಿಷಿಯಂಟ್ ಬಿಟ್ಟರೆ ಇಲ್ಲಿ ಯಾವ್ದು ಬರುತ್ತೆ? C1 B1. ರೈಟ್ ಹ್ಯಾಂಡ್ಸ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ರಿ. C1 B1 C2 B2. ಅದನ್ನೇ ಇಲ್ಲಿ ಕ್ಯಾರಿ ಮಾಡಿರೋದವರು. C1 B1 C2 B2. ನೋಡಿರಿ, C1 ಅಂದರೆ ಏನು ಬರ್ಕೊತೀರಾ? 9, B1 ಅಂದರೆ ಏನು ಬರ್ಕೊತೀರಾ? 7, C2 ಅಂದರೆ ಏನು ಬರ್ಕೊತೀರಾ? 6, B2 ಅಂದರೆ 5. ಇಲ್ಲಿ ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್, ಯಾಕಂದರೆ ಇಲ್ಲಿ ಡಿಟರ್ಮಿನೆಂಟ್ನ ಸಾಲ್ವ್ ಮಾಡಬೇಕು. ಇಲ್ಲಿ ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊರಿ. 9 5s are 45 ಮೈನಸ್ 7 6s are 42. ಮೈನಸ್ ಮಾಡಿರಿ. 45 42 ಹೋದರೆ 3. ಓಕೆ, ನೆಕ್ಸ್ಟ್ ಕಮ್ ಟು ದ ಡೆಲ್ಟಾ 2. ಡೆಲ್ಟಾ 2 ಅಲ್ಲಿ ಕೂಡ ಇಲ್ಲಿ ವೈ ಕೋಎಫಿಷಿಯಂಟ್ನ ಬಿಡಬೇಕು. ವೈ ಕೋಎಫಿಷಿಯಂಟ್ನ ಬಿಟ್ಟರೆ ನಿಮ್ಗೆ ಏನು ಉಳಿತೆ? ಎಕ್ಸ್ ಕೋಎಫಿಷಿಯಂಟ್ ಏನಿದೆ A1, ಇಲ್ಲಿ ಕಾನ್ಸ್ಟೆಂಟ್ C1, ಇಲ್ಲಿ A2 ಕಾನ್ಸ್ಟೆಂಟ್ C2. ಸೊ ಅದನ್ನ ಬರ್ಕೊಂಡಿರೋದಿಲ್ಲಿ A1 C1 A2 C2. ಡಿಟರ್ಮಿನೆಂಟ್ ಆಫ್ A1 ಅಂದರೆ ಏನು ಬರ್ಕೊತೀರಾ? 4, C1 ಅಂದರೆ ಏನು ಬರ್ಕೊತೀರಾ? 9, A2 ಅಂದರೆ ಏನು ಬರ್ಕೊತೀರಾ? 3, C2 ಅಂದರೆ ಏನು ಬರ್ಕೊತೀರಾ? 6. ಓಕೆ, 6. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋರಿ. 6 4s are 24 ಮೈನಸ್ 9 3s are 27. ಮೈನಸ್ನ ಕ್ಯಾರಿ ಮಾಡಿರ್ಬೇಕು ಇಲ್ಲಿ, ಯಾಕಂದರೆ ಆ್ಯಸ್ ಅ ರೂಲ್ಸ್ ಡಿಟರ್ಮಿನೆಂಟ್ ಮಾಡುವಾಗ ಮಿಡಲ್ ಏನು ಇಟ್ಕೋಬೇಕು? ಮೈನಸ್. 24 ಮೈನಸ್ 27 ಮೀನ್ಸ್ -3. ನಿಮ್ಗೆ ಇಫ್ ಇನ್ ಕೇಸ್ ಇದು ಸಾಲ್ವ್ ಮಾಡೋಕ್ಕೆ ಮೀನ್ಸ್ ಮೈನಸ್ ಮಾಡೋದ್ರಲ್ಲಿ ನಿಮ್ಗೆ ಕನ್ಫ್ಯೂಸ್ ಆದರೆ ಮಸ್ಟ್ ಯೂಸ್ ದ ಕ್ಯಾಲ್ಸಿ ಎಕ್ಸಾಮಿಗೆ ಅಲೋ ಇರುತ್ತೆ. ಕ್ಯಾಲ್ಸಿ ಯೂಸ್ ಮಾಡ್ಕೋರಿ. 24 ಒಳಗೆ 27 ಹೋದರೆ -3 ಬರುತ್ತೆ. ಇದು ಡೆಲ್ಟಾ 1 ಡೆಲ್ಟಾ 2 ಆಯಿತು. ನಾವು ಇಲ್ಲಿ ಸಾಲ್ವ್ ದ ಇಕ್ವೇಷನ್ ಅರ್ಥ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ವ್ಯಾಲ್ಯೂ ಅಂದರೆ ಡೆಲ್ಟಾ 1/ಡೆಲ್ಟಾ. ಇದು ಕೂಡ ಫಾರ್ಮುಲಾ. ಡೆಲ್ಟಾ 1/ಡೆಲ್ಟಾ. ವೈ ವ್ಯಾಲ್ಯೂ ಅಂದರೆ ಏನು ರೀ? ಡೆಲ್ಟಾ 2/ಡೆಲ್ಟಾ. ಇಲ್ಲಿ ನೋಡಿ, ಡೆಲ್ಟಾ 1 ಆನ್ಸರ್ ಏನು ಬಂದಿದೆ? 3 ಡಿವೈಡೆಡ್ ಬೈ ಡೆಲ್ಟಾ ಆನ್ಸರ್ ಏನು ಬಂದಿದೆ? -1. 3 ಡಿವೈಡ್ ಬೈ -1. ಇಲ್ಲಿ 1 ಬರೀ ನೆಸಿಟಿ ಏನಿಲ್ಲ. 1 ಈಸ್ ದ ಅಂಡರ್ಸ್ಟುಡ್. ಸೊ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಇತ್ತು ಅಂದರೆ -4 ಮೈನಸ್ ಬರುತ್ತೆ. ಸೊ -3. ನೆಕ್ಸ್ಟ್ ಇಲ್ಲಿ ಬರೀ ಡೆಲ್ಟಾ 2/ಡೆಲ್ಟಾ. ಡೆಲ್ಟಾ 2 ಅಂದರೆ ಏನಿದೆ ಇಲ್ಲಿ? -3 ಡಿವೈಡೆಡ್ ಬೈ ಡೆಲ್ಟಾ ಅಂದರೆ ಏನು? -1. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ಎರಡು ಕಡೆ ಮೈನಸ್ ಇರೋದಕ್ಕೆ ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಬರುತ್ತೆ? +3. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು -3 ಆ್ಯಂಡ್ ವೈ ಇಸ್ ಈಕ್ವಲ್ ಟು +3. ಸೊ ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಷನ್ ಅಂದರೆ ಏನು ಮಾಡ್ತೀರಾ? ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀರಾ. ಅದಕ್ಕೆ ಈ ಫಾರ್ಮುಲಾಸ್ನ
ನೀವು ನೆನ್ಪಿಟ್ಕೊಂಬರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ಡೆಲ್ಟಾ 1, ಡೆಲ್ಟಾ 2, ನೆಕ್ಸ್ಟು ಎಕ್ಸ್ ಮತ್ತು ವೈ ವ್ಯಾಲ್ಯೂ. ಇವು ಎಲ್ಲ ವ್ಯಾಲ್ಯೂಸ್ನ ಫಾರ್ಮುಲಾಸ್ ನೆನ್ಪಿಟ್ಕೊಂಬಂದರೆ ಈಸಿಲಿ ಪುಟ್ ಮಾಡ್ತಾ ನೀವು ಸಾಲ್ವ್ ಮಾಡ್ಕೊತ ಹೋಗ್ಬೋದು. ಫಸ್ಟ್ ಇಕ್ವೇಷನ್ ನೀವು ಈ ಥರ ಇಕ್ವೇಷನ್ಸ್ ಬರ್ಕೋರಿ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಇಕ್ವೇಷನ್, ಸೆಕೆಂಡ್ ಇಕ್ವೇಷನ್ ಅಂತ. ಇದಕ್ಕೆ ಕೋಎಫಿಷಿಯಂಟ್ಗೆ A1, ಈ ಕೋಎಫಿಷಿಯಂಟ್ಗೆ B1, ಇದಕ್ಕೆ ಕಾನ್ಸ್ಟೆಂಟ್ಗೆ C1. ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್ಗೆ A2, B2, C2. ಈ ಥರ ನೀವು ನೇಮಿಂಗ್ ಮಾಡ್ಕೋರಿ ಪೆನ್ಸಿಲಲ್ಲಿ. ನೇಮಿಂಗ್ ಮಾಡ್ಕೊಂಡು ಈ ಥರ ಸಾಲ್ವ್ ಮಾಡಿದರೆ ನಿಮಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಫೈಂಡ್ ಔಟ್ ಆಗುತ್ತೆ. ಇದಕ್ಕೂ ಕೂಡ 5 ಮಾರ್ಕ್ಸ್. ಇವು 3 ಟಾಪಿಕಲ್ಲಿ 2 ಟಾಪಿಕ್ ಫಿಕ್ಸ್ ಇರುತ್ತೆ. ಸೊ ನೀವು ಬೇರೆ ಬೇರೆ ರೀತಿಯಾದಂಥ ನಂಬರ್ಸ್ ತೊಗೋರಿ. ಇಲ್ಲಿ ಬೇರೆ ಬೇರೆ ನಂಬರ್ಸ್ ತೊಗೊಂಡು ನೀವು ಸಾಲ್ವ್ ಮಾಡಿರಿ, ನಿಮಗೆ ಇದು ಈಸಿ ಆಗುತ್ತೆ. ನಿಮಗೆಲ್ರಿಗೂ ಅರ್ಥ ಆಯಿತು ಅಂತ ನಾನು ಅನ್ಕೊತೀನಿ ಇವತ್ತಿನ ಕ್ಲಾಸು. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡಿದ್ದು, ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸಲ್ಲಿರುವಂತಹ ಫಿಕ್ಸ್ ಕ್ವಶನ್ಸ್, 5 ಮಾರ್ಕ್ಸ್ ಫಿಕ್ಸ್ ಕ್ವಶನ್ಸನ್ನು ಹೇಳ್ಕೊಟ್ಟಿರೋದು. ಇಲ್ಲಿ ನಿಮಗೆ ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸಲ್ಲಿ 10 ಮಾರ್ಕ್ಸ್ ನೀವು 5 ಮಾರ್ಕ್ಸ್ ಒಳಗೆ ತೊಗೊತೀರಾ. ಯಾವ ರೀತಿ ಅಂದರೆ 5 ಮಾರ್ಕ್ಸಿಗೆ 2 ಕ್ವಶನ್ಸ್ ಕೇಳ್ತಾರೆ. ಅದು ಯಾವ ಟಾಪಿಕ್ ಮೇಲೆ ಕೇಳ್ತಾರೆ ಅನ್ನೋದು ನಾವು ಇವಾಗ ಡಿಸ್ಕಸ್ ಮಾಡಿದ್ದೀವಿ. ಸೊ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಮತ್ತು ನನಗೆ ಸಪೋರ್ಟ್ ಮಾಡಿ ಎಲ್ಲರೂ. ಇದು ನನ್ನ ಸೆಕೆಂಡ್ ವಿಡಿಯೋ ಆಗಿದೆ. ನಿಮಗೆ ಇವತ್ತಿಗೆ ಎಷ್ಟು ಮಾರ್ಕ್ಸ್ ಕವರ್ ಆಯ್ತು ರೀ? 40 ಮಾರ್ಕ್ಸ್ ಕವರ್ ಆಯಿತು. ಎಕ್ಸಾಮ್ ಹತ್ತಿರ ಬರ್ತಿದೆ. 13/12/2025 ಅಂದರೆ ಡಿಸೆಂಬರ್ 13ಗೆ ಎಕ್ಸಾಮ್ ಇದೆ. ಎಲ್ಲರೂ ಕರೆಕ್ಟಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗುಡ್ ನೈಟ್.